ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಸಮರ ಎರಡನೇ ದಿನಕ್ಕೆ ಕಾಲಿಟ್ಟ ಮೈಸೂರು ಚಲೋ ಪಾದಯಾತ್ರೆ. ಇಂದು ಬಿಡದಿಯಿಂದ ಕೆಂಗಲ್ವರೆಗೆ ಪಾದಯಾತ್ರೆ. ಬಿಜೆಪಿ ಜೆಡಿಎಸ್ ಮೈಸೂರು ಚಲೋಗೆ ಕಾಂಗ್ರೆಸ್ ಕೌಂಟರ್. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಜನಾಂದೋಲನ. ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಹೋರಾಟ. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪನಗೌಡ ವಿರುದ್ಧ ಎಫ್ಐಆರ್. ಸಿಐಡಿ ತನಿಖೆಗೆ ಒಪ್ಪಿಸಿದ ಸಿಎಂ ಸಿದ್ದರಾಮಯ್ಯ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣ. ಕೊಪ್ಪಳದ ಪರಶುರಾಮ್ ನಿವಾಸಕ್ಕೆ ವಿಪಕ್ಷ ನಾಯಕ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಮಾಹಿತಿ ಸಂಗ್ರಹಿಸಲಿರುವ ಅಶೋಕ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಕೆಎಎಸ್ ಎಕ್ಸಾಮ್ ಪೋಸ್ಟ್ಪೋನ್. ಕೆಎಎಸ್ ಪ್ರಿಲಿಮ್ಸ್ ಪರೀಕ್ಷೆ ಮುಂದೂಡಲು ಸಿಎಂ ಸೂಚನೆ. ಪರೀಕ್ಷೆ ಮುಂದೂಡಿಕೆಗೆ ನ್ಯೂಸ್ ಫಸ್ಟ್ ಮೂಲಕ ಮನವಿ ಮಾಡಿದ್ದ ಆಕಾಂಕ್ಷಿಗಳು. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಹಗರಣ. ಬೆಂಗಳೂರಿನ ಗೌಡೌನ್ ಮೇಲೆ ಕಾರ್ಕಳ ಪೊಲೀಸರ ದಾಳಿ. ಪ್ರತಿಮೆ ನಿರ್ಮಾಣಕ್ಕೆ ಬಳಸಿದ್ದ ವಸ್ತುಗಳ ಪರಿಶೀಲನೆ ವಶಕ್ಕೆ. ಕಲಾವಿದ ಕೃಷ್ಣ ನಾಯಕ್ ಗೌಡೌನ್ ಮೇಲೆ ಪೊಲೀಸರ ದಾಳಿಗೆ ಟ್ವಿಸ್ಟ್. ಕಾಂಗ್ರೆಸ್ ಮುಖಂಡನ ಸೂಚನೆಯಂತೆ ಮಹಜರು ಆರೋಪ. ಉದಯ್ ಶೆಟ್ಟಿ ಮುನಿಯಾಲ್ ವಿರುದ್ಧ ಕೃಷ್ಣ ನಾಯಕ್ ಕಿಡಿ. ಆನೇಕಲ್ನಲ್ಲಿ ಮತ್ತೆ ಸದ್ದು ಮಾಡಿದ ಪೊಲೀಸರ ಗನ್. ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ. ರೌಡಿ ಶೀಟ ವೆಂಕಟರಾಜು ಅಲಿಯಾಸ್ ತುಕಡಿ ಕಾಲಿಗೆ ಗುಂಡೇಟು. ಮನೆ ಮುಂದೆ ನಿಲ್ಲಿಸಿದ ಕಾರ್ಗಳ ಮೇಲೆ ಪುಂಡರ ಅಟ್ಟಹಾಸ. ಬೆಂಗಳೂರಿನ ಫ್ರೇಜರ್ ಟೌನ್ನಲ್ಲಿ ಘಟನೆ. ಇಬ್ಬರು ಯುವಕರ ವಿಕೃತಿ ಸಿಸಿಟಿವಿಯಲ್ಲಿ ಸೆರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಿಂದ ಉಕ್ಕಿ ಹರಿದ ಮಾರ್ಕಾಂಡೇಯ ನದಿ. ನೀರಿನ ರಭಸಕ್ಕೆ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದ ಬೈಕ್. ಓರ್ವನ ರಕ್ಷಣೆಗೆ ಮತ್ತೊಬ್ಬನಿಗಾಗಿ ಶೋಧ ಕಾರ್ಯ. ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ, ಭಾರೀ ಅವಾಂತರ. ಹೊಸನಗರದ ಕೆಳಗಿನ ಗೊಗ್ಗಿ ಗ್ರಾಮದ ಬಳಿ ರಸ್ತೆ ಜಲಾವೃತ. ಶಾಶ್ವತ ಸೇತುವೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಆಗ್ರಹ. ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತ. ಮೃತಪಟ್ಟ ಜಗನ್ನಾಥ ನಾಯಕ್ ಕುಟುಂಬಕ್ಕೆ ಸಚಿವ ಮಧು ಬಂಗಾರಪ್ಪ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ. ವೈಯಕ್ತಿಕವಾಗಿ 1.5 ಲಕ್ಷ ರೂಪಾಯಿ ನೆರವು. ವಯನಾಡು ಭೂಕುಸಿತದಲ್ಲಿ ಹೆಚ್ಚುತ್ತಲೇ ಇದೆ ಸಾವು ನೋವಿನ ಸಂಖ್ಯೆ. ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 366ಕ್ಕೆ ಏರಿಕೆ. ನಾಪತ್ತೆ ಆಗಿರುವವರಿಗಾಗಿ ಮುಂದುವರೆದ ಶೋಧ ಕಾರ್ಯ. ಕೇರಳದ ಸೂಚಿಪಾರ ಫಾಲ್ಸ್ ಬಳಿ ಸಿಲುಕಿದ್ದವರ ಪರದಾಟ. ಹೆಲಿಕಾಪ್ಟರ್ ಮೂಲಕ ಮೂವರನ್ನ ರಕ್ಷಿಸಿದ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಿಬ್ಬಂದಿ. ನಿರಾಶ್ರಿತರಿಗೆ ನೆರವಿನ ಹಸ್ತ ಚಾಚಿದ ಹಲವು ದಾನಿಗಳು. ಭೂಕುಸಿತದಲ್ಲಿ ಸಿಲುಕಿದವರ ರಕ್ಷಣೆಗೆ ನಿಂತ ಭಾರತೀಯ ಸೇನೆ. ಸೇನಾಶ್ರಮದಿಂದ ಸ್ಫೂರ್ತಿ ಪಡೆದ 3ನೇ ಕ್ಲಾಸ್ ಬಾಲಕ ಭಾರತೀಯ ಸೇನೆ ಸೇರೋದಾಗಿ ಪತ್ರ. ಗುಜರಾತ್ನಲ್ಲಿ ಧಾರಾಕಾರ ಮಳೆಯಿಂದ ಭಾರೀ ಅವಾಂತರ. ಉಕ್ಕಿ ಹರಿದ ಅಂಬಿಕಾ ನದಿಯಲ್ಲಿ ಸಿಲುಕಿಕೊಂಡ ಟ್ರಕ್. ರಾಜಸ್ಥಾನದಲ್ಲಿ ನದಿ ದಾಟಲು ಹೋಗಿ ಅಪಾಯಕ್ಕೆ ಸಿಲುಕಿದ್ದ ವ್ಯಕ್ತಿಯ ರಕ್ಷಣೆ. ಇಂದು ಭಾರತ ಶ್ರೀಲಂಕಾ ನಡುವೆ 2ನೇ ಏಕದಿನ ಪಂದ್ಯ. ಲಂಕಾ ಸ್ಪಿನ್ನರ್ಗಳನ್ನು ಎದುರಿಸಲು ರೋಹಿತ್ ಪಡೆ ಸಿದ್ಧತೆ. ಗೆಲುವಿನ ನಿರೀಕ್ಷೆಯಲ್ಲಿ ಉಭಯ ತಂಡಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.